ಅಯ್ಯೋ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಲಕ್ಷಣವಾಗಿದ್ದಾನೆ. ಅದಿರ್ಲಿ, ಅಡ್ಗೆ ಮಾಡಕ್ ಬರುತ್ತಾ ಕೇಳಿ. ಏನಪ್ಪ ಅಡ್ಗೆ ಗಿಡ್ಗೆ ಮಾಡಕ್ ಬರುತ್ತೋ ಏನಿಲ್ವಾ? ಸದ್ಯಕ್ ಬರಲ್ಲ, ಮುಂದೆ ಕಲ್ತ್ಕೋತಾರೆ. ಆದ್ರೆ ಮನೆ ಕೆಲಸ ಇಲ್ಲ, ತುಂಬಾ ನೀಟಾಗಿ ಮಾಡ್ತಾರೆ. ಏನೇನ್ ಮಾಡ್ತಾನೋ? ಸಾರ್ಸೋದು, ಗುಡ್ಸೋದು, ರಂಗೋಲಿ ಹಾಕೋದು, ತೊಳೆಯೋದು, ಬೆಳಗೋದು ಎಲ್ಲ. ಅಪ್ಪ ಅಮ್ಮ ಇದಾರ ಇಲ್ವಾ? ಯಾರು ಇಲ್ಲ. ಇದ್ದಿದ್ರೆ ಈ ಗೆಟಪ್ಪಲ್ಲಿ ಏನಾದ್ರು ನೋಡ್ಬಿಟ್ಟಿದ್ರೆ ನೇಣ ಹಾಕೊಂಡ್ ಗೋಟಕ್ ಕಂಡ್ಬಿಟ್ಟಿರೋರು. ಸದ್ಯಕ್ ನಿಂಗೆ ಯಾರು ಇಲ್ವಾ? ಯಾಕಿಲ್ಲ, ನನಗ ಅಪ್ಪ ಅಮ್ಮ ಅಣ್ಣ ತಂಗಿ ಬಂಧು ಬಳಗ ಹಿಂದೆ ಮುಂದೆ ಎಲ್ಲ ಇವ್ರೆ. ಅಯ್ಯೋ ಕರ್ಮ ಕರ್ಮ, ಇದೊಂದು ಕಮ್ಮಿ ಇತ್ತು ನಂಗೆ. ಹಾಡೋಕ್ ಬರುತ್ತಾ ನಿನಗೆ? ಹಾಡೋಕ್ಕೂ ಬರುತ್ತೆ, ಡ್ಯಾನ್ಸ್ ಮಾಡೋಕ್ಕೂ ಬರುತ್ತೆ. ಮಾಡ್ ತೋರ್ಸ್ಲಾ? ವಾಷಿಂಗ್ ಪೌಡರ್ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ, ಹಾಲಿನಂತ ಬೆಳಪು, ಬಟ್ಟೆ ಎಲ್ಲ ಹೊಳಪು, ಎಲ್ಲಾರ ಮೆಚ್ಚಿನ ವಾಷಿಂಗ್ ಪೌಡರ್ ನಿರ್ಮಾ. ಟಿಂಗ್ ಟಾಂಗ್. ನಂಗೆ ಇನ್ನೂ ಒಂದ್ ಹಾಡಕ್ ಬರುತ್ತೆ. ಆರೋಗ್ಯದ ರಕ್ಷಣೆಯ ಮಾಡೋದು ಲೈಫ್ ಬಾಯ್, ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. I am a Complan boy. ನೀನ್ ಮುಚ್ಚು ಬಾಯ್. Boost is the secret of my energy. ಅಂದ ಹಾಗೆ ವಧುಗೆ ನೀವೇನೇನು ವಧು ಉಪಚಾರ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಾಡೋದಿಕ್ಕೇನಿದೆ, ನೆನ್ನೆ ಮೊನ್ನೆವರೆಗೂ ಕೆಲಸ ಇತ್ತು, ಕಾರ್ಯ ಇತ್ತು, ಹುಡುಗನಿಗೆ ಬೇಕಾದ ಎಲ್ಲ ಐಟಮು ಇತ್ತು. ಈಗ ಕ್ಯಾಬಿನೆ ಏನು ಇಲ್ಲ, ಎಲ್ಲ ಹುಡುಗಿನೇ ಮಾಡ್ಕೋಬೇಕು. ನಥಿಂಗ್ ಟು ವರಿ, ನಾನಿದ್ದೀನಿ. Okay, She is all right. ಡಾಕ್ಟ್ರೆ, ಅವಳ ಕಂಡೀಷನ್ ಹೇಗಿದೆ? ಗಾಬರಿ ಪಡುವಂತದ್ದೇನಿಲ್ಲ, ಇನ್ನೇನ್ ಜ್ಞಾನ ಬಂದ್ಬಿಡುತ್ತೆ. ಏನೇ ಬಂದ್ರು ನಾನಿದ್ದೀನಿ ಅಂತ ಡಾಕ್ಟರ್ ನನ್ಗೆ ಹೇಳಿದ್ದಾರೆ. ಅದೇ ಮಾತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. Yes, he is correct. ಡಾಕ್ಟ್ರೆ, ಅವಳಿಗೆ ಈಗ್ಲೇ ಜ್ಞಾನ ಬರ್ದವ್ರನ್ನ ನೋಡ್ಕೊಳ್ಳಿ. ಇದೊಳ್ಳೆ ಚೆನ್ನಾಗಾಯ್ತಲ್ಲ. ಡಾಕ್ಟರ್ ಇರೋದೇ ಹೋಗಿರೋ ಜ್ಞಾನ ಬರ್ಸಕ್ಕೆ, ಇರೋ ಜ್ಞಾನನು ತೆಗಿ ಅಂದ್ರೆ ಅದೆಂಗಾಗುತ್ತೆ? ನೀನ್ ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಆಯ್ತು ಡಾಕ್ಟ್ರೆ, ಅವಳು ಇವಾಗ ಹೇಗಿದ್ದಾಳು ಹಾಗೆ ಇದ್ಬಿಡ್ಲಿ. ಸಾಯಂಕಾಲದವರೆಗೂ ಹಾಗೆ ಇರೋ ನೋಡ್ಕೊಂಬಿಡಿ. ಯಾಕೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಓಕೆ ಓಕೆ, ಹಾಗೆ ಮಾಡ್ತೀನಿ. ಪ್ಲೀಸ್. ನೀನ್ ಹೋಗ್ಬಿಟ್ಟು ಸಿನಿಮಾ ಆರ್ಟ್ ಡೈರೆಕ್ಟರ್ ಕರ್ಕೊಂಬ. ಯಾಕೆ ಸರ್, ಮೆಗಾ ಸೀರಿಯಲ್ ಏನಾದ್ರು ತೆಗಿತೀರಾ? ಅಯ್ಯೋ, ಅವಳತ್ರ 24ನೇ ತಾರೀಕಿನ ರಹಸ್ಯ ತಿಳ್ಕೋಬೇಕೋ ಬೇಡವಾ? ಹೌದಲ್ವಾ, ಅದಕ್ಕೋಸ್ಕರ ತಾನೇ ನಾನು ನೀವು ಇಲ್ಲಿವರೆಗೂ ಬಂದಿರೋದು. ಅದಕ್ಕೆ ನಾನು ಹೇಳ್ತಿರೋದು, ನೀನ್ ಹೋಗಿ ಸಿನಿಮಾ ಆರ್ಟ್ ಡೈರೆಕ್ಟ್ರು, ಮೇಕಪ್ ಮ್ಯಾನು, ಕಾಸ್ಟ್ಯೂಮರು 3 ಜನ ಕರ್ಕೊಂಬ. ಓಹೋ, ಈ ದರ್ತಳಿಗೆ ಈಗ ಹೊಳಿತು ಬಿಡಿ. ಈಗ ನೋಡ್ತಾ ಇರಿ, ಸಾರ ಸೆಟ್ ಆಗಿ ಎಲ್ಲರನ್ನು ಕಿಡ್ನಾಪ್ ಮಾಡಿ ಎತ್ಕೊಂಡ್ ಬಂದ್ಬಿಡ್ತೀನಿ. ನೀವು ರೆಡಿ ಆಗಿರಿ. ಯಾರ್ ನೀವೆಲ್ಲ? I am Dr. Alpha Alpha. I am Dr. Beta Beta. Yes. ನೀವ್ ಡಾಕ್ಟರ್ಸಾ? Yes. ಈಗ ನಾನ್ ಎಲ್ಲಿದ್ದೀನಿ? ಹಾಸ್ಪಿಟಲ್ ನಲ್ಲಿ. ಏನು ಇದು ಹಾಸ್ಪಿಟಲ್? Yes. ಏನ್ ಈ ತರ ಇದೆ? ನಾವು ನಮ್ಮ ಆರ್ಟ್ ಡೈರೆಕ್ಟರ್ಗೆ ಹೇಳಿದ್ದೆ ಬೇರೆ, ಅವನು ಮಾಡಿದ್ದೆ ಬೇರೆ. ಏನು ಆರ್ಟ್ ಡೈರೆಕ್ಟರ್? ಅದು ನಮ್ಮ ಹಾಸ್ಪಿಟಲ್ ಡೈರೆಕ್ಟರ್ ಹೇಳಿದ್ದೆ ಬೇರೆ, ಆಪರೇಷನ್ ಥಿಯೇಟರ್ ಆಗಿದ್ದೆ ಬೇರೆ ಅಂತ ನಮ್ಮ ಪೀಠ ಹೇಳ್ತಾ ಇದ್ದಾರೆ. ಏನಿದು? ಇದು ಓಲ್ಡ್ ಮಾಡೆಲ್, ನ್ಯೂ ಮಾಡೆಲ್ ಬಂದು ನಾರಾಯಣ ನೇತ್ರಾಲಯ. ಇದನ್ನೆಲ್ಲೋ ಕೇಳಿದಿನಲ್ಲ. ನೀವು ಜಾಸ್ತಿ ಯೋಚನೆ ಮಾಡಬೇಡ ಅಜ್ಜಿ. ಏನು ಅಜ್ಜಿನ? Yes, you are ಅಜ್ಜಿ. You don't know that, right? I will show you. Alpha, ಅಜ್ಜಿ ಬೀರ ತೋರಿಸು. You see? ಚಿಕ್ಕಬೇಡಿ ಅಜ್ಜಿ, ನಿಮ್ಗೆ ವಯಸ್ಸಾಗಿದೆ. ಪುನಃ ಕೋಮಾ ಸ್ಟೇಜ್ ಹೋಗ್ಬಿಡ್ತೀರಾ. ಅಂದ್ರೆ ನನಗೆ ಎಷ್ಟು ವರ್ಷ? 100 ವರ್ಷ. ಹಾಗಾದ್ರೆ ಇದು ಯಾವ ಇಸ್ವಿ? 2096. Yes, yes. 2003 ಫಟ್ ನೈಟ್ ಅಲ್ಲಿ ನೀವು ಮುಚ್ಚೆ ಹೋಗ್ಬಿಟ್ರಿ. ಆಮೇಲೆ ನಿಮ್ಮ ಡಾಕ್ಟರು ಎಬ್ರಿಸ್ತೇವೆ ಅಂತ ಹೇಳಿದರು, ನಾವು ಬೇಡ ಅಂತ ಹೇಳಿದೆವು. ಹಾಗೆ ಡಾಕ್ಟರ್ ಪ್ರಯತ್ನ ಪಟ್ರು, ಆದ್ರೆ ನೀವಾಗೆ ನೀವು ಹೇಳಿ ಅಂತ ನಾವು ವೇಟ್ ಮಾಡಿದ್ವಿ. ಬಿಕಾಸ್ ಸೆಟ್ ರೆಡಿ ಇರಲಿಲ್ಲ. ಅದಕ್ಕೆ ನಿಮ್ಮ ಬ್ರೈನ್ ಸೆಟ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ಬೇಕಾಯ್ತು ಅಂತ ಬೀಟಾ ಹೇಳ್ತಾ ಇದ್ದಾರೆ. ಈಗ ನಮ್ಮವ್ರು ಎಲ್ಲಿದ್ದಾರೆ? ನೀವು ಕೋಮಾ ಸ್ಟೇಜ್ ಹೋಗಿ ನೋಡಿ, ತನ್ನಿಂದ ಹೀಗಾಯ್ತಲ್ಲ ಅಂತ ಫೀಲ್ ಮಾಡ್ಕೊಂಡು ಗೋವಿಂದನ್ ಪಾದ ಸೇರ್ಕೊಂಡ್ಬಿಟ್ರು. ಅಷ್ಟೇ ಅಲ್ಲ, ನಿಮ್ಮ ಫಾದರ್ ಮದರ್ ಕೂಡ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಆತು ಆತು ಹೋಗ್ತೇವೆ ಅಂದ್ರು. ನಾವು ಸ್ವರ್ಗಕ್ಕೆ ಹೋಗಿ ಅಂದ್ವು, ಅವ್ರು ನೋ ನರಕಕ್ಕೆ ಹೋಗ್ತೀವಿ ಅಂತ ಹೋಗಿಬಿಟ್ರು. ನಿಮ್ಮ ಅಣ್ಣ ಕೂಡ ಹುಚ್ಚನಾಗಿ ಹೋಗಿ ಬಿಟ್ಟ. ಹಾಗಾದ್ರೆ ಕೊಳ್ಳೆಗಾಲ ಜನಗಳು? ಆ ಕೊಳ್ಳೆಗಾಲ ಜನಗಳು ಗೋಳ ಅಂತ ಹತ್ತು ಬಿಟ್ರು. ಮಿಸ್ಟರ್ ಬೀಟಾ ಬೀಟಾ. ಓ ಮಿಸ್ಟರ್ ಡಾಕ್ಟರ್ ಆಲ್ಫಾ ಆಲ್ಫಾ, ಊಟ ಊಟ ಊಟ. ಓಕೆ, ಯು ಸಿ, ಊಟ ಊಟ
ಊಟ. ಏನಿದು? ದಿಸ್ ಈಸ್ ಊಟ, ಕ್ಯಾಪ್ಷನ್ ಊಟ. Yes. Oh, I remember. ನಿಮ್ಮ ಕಾಲದ ಹಾಗೆ ದೊಡ್ಡ ತಟ್ಟೆ, ಮೌಂಟನ್ ಆಫ್ ಮುದ್ದೆ, ಮೌಂಟನ್ ಆಫ್ ರೈಸು, ಸಾಂಬಾರ್, ಚಟ್ನಿ ಎಲ್ಲ ಆ ಕಾಲ ಹೋಯಿತು. ಇದು ಎಲೆಕ್ಟ್ರಾನಿಕ್ಸ್ ಯುಗ. ಎಲ್ಲ ಕ್ಯಾಪ್ಸಲ್. ಯು ಸಿ ಚಿಕನ್ ಬಿರಿಯಾನಿ, ಯು ಸಿ ಮಟನ್ ಬಿರಿಯಾನಿ, ಯು ಸಿ ಚಿಕನ್ ಫ್ರೈ, ಎಲ್ಲ ಕ್ಯಾಪ್ಸಲ್ ಊಟ. ತಗೋ. ನನ್ಗೇನು ಬೇಡ. ನನ್ಗೆ ಯಾಕೋ ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಓ ಡಾಕ್ಟರ್ ಆಲ್ಫಾ, ಐ ಡೋಂಟ್ ವಾಂಟ್ ಫುಡ್. ಏನಪ್ಪಾ ಹುಡುಗ? ನನ್ನನ್ನ ಹುಡುಗ ಅಂತ್ಯಾ? ಅಲ್ಲಪ್ಪ ಮಗು. ಹೆಡ್ ಮಾಸ್ಟರ್ನೇ ಮಗು ಅಂತ್ಯಾ ರಾಸ್ಕಲ್. ನೀವು ಹೆಡ್ ಮಾಸ್ಟರ್? ಮತ್ತಿನೇನೋ ಮುಟ್ಟಾಳ. ಓಹೋ, ಇದು ಅಂತರ್ ಜಂತರ್ ಜುಮ್ ಕೇಸು. ತಪ್ಪಾಗೋಯ್ತು ಸರ್, ಏನು ತಿಳಿದಲೇ ಅಂದ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಅಂದಂಗೆ ಸ್ಟೇಷನ್ಗೆ ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಫೋನ್ ಮಾಡಿದ್ರಂತೆ. ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ. ನೀನು ಎಸ್ಐ? ಈ ಬೇಕುಪ್ಪನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ಹೌದು ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಎಸ್ಐ ಆಗಿದೆಯಲ್ಲ, ಹೇಗೋ? ಈ ನನ್ ಮಗನ್ ಕಣ್ಣಿಗೆ ನಾನು ಸಣ್ಣ ಹುಡುಗನ್ ತರ ಕಾಣಿಸ್ತೀನ? ಇನ್ನು 5 ವರ್ಷ ಹೋದ್ರೆ ರಿಟೈರ್ಡ್ ಆಗುತ್ತೆ. ಅದ್ಬಿಡಿ ಸರ್, ರೆಕಮೆಂಡೇಶನ್. ಅಂದರೆ ಫೋನ್ ಮಾಡಿದ್ರಂತಲ್ಲ, ಯಾಕೆ ಸರ್? ನಮ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹಾ. ವಿಪರೀತ ಗಲಾಟೆ, ಓಹೋ. ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ಮೇಷ್ಟ್ರು ಕ್ಲಾಸ್ ಹೋದ್ರೆ ಹಾ. ಪಂಚ ಉದುರ್ಸೋದು, ಕೂದ್ಲೆಳಿಯೋದು, ಸ್ಲೇಟು, ಬಲ್ಪ, ಬೋರ್ಡ್ ಎಲ್ಲ ಹೊಡೆದಾಕೋದು, ಪಾಠ ಕೇಳಲ್ಲ, ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಛೆ, ಛೆ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಸಕ್ಕೇನೆ ನಿನ್ನನ್ ಕರ್ಸಿರೋದು. ಯು ಡೋಂಟ್ ವರಿ ಸರ್, ನಾನು ಮಾಸ್ಟರ್ ಆಗಿದ್ದೋನೆ. ಒಂದ್ ಪಿರಿಯಡ್ ಕ್ಲಾಸ್ ತಗೊಂತೀನಿ, ಒಂದ್ ಗುಟ್ರಿಗೆ ಹಾಕಿದ್ರೆ ಸಾಕು, ಗಲಾಟೆ ಎಲ್ಲ ಸ್ತಬ್ಧ ಆಗ್ಬಿಡ್ಬೇಕು. ಓ ಶಬಾಷ್. ಥ್ಯಾಂಕ್ ಯು ಸರ್. ಬಾ. ನಡ್ರಿ ಸರ್, ತಾವು ಮುಂದಡ್ರಿ ಸರ್. ಆ ಕಡೆ ತಿರುಗು. ಯಾಕೆ? ಆ ಕಡೆ ತಿರುಗ. 24ನೇ ತಾರೀಕು 24ನೇ ತಾರೀಕು ಅಮಾವಾಸ್ಯೆ. ಹಾ, ಅಮಾವಾಸ್ಯೆ. ನೀರು ಹಾ, ನೀರು. ಮುಂದೆ ಹೇಳು. ಹೃದಯನೇ ಹೇಳ್ತಾ ಇದೆಯಲ್ಲ, ಕೇಳ್ಕೊಳ್ಳಿ. ಹೃದಯ ಹೇಳ್ತಾ ಇದ್ರು, ಸೌಂಡ್ ಬಾಕ್ಸ್ ಇಲ್ಲಿದೆಯಲ್ಲ ಅದು ಹೇಳ್ತಾ ಇಲ್ವಲ್ಲ. ಹೇಳ್ತೀನಿ, ನಿಮ್ಮೊಬ್ರ ಹತ್ರ ಮಾತ್ರ ಹೇಳ್ತೀನಿ. ಅವನ್ನ ಕಂಬಯ್ಯ, ಗೆಟ್ ಔಟ್. ಆ ಹೇಳ್ಕೆನೆಲ್ಲ ಲಿಖಿತದ ಮೂಲಕ ತಗೊಂಡು FIR ರೆಡಿ ಮಾಡ್ಬೇಕಲ್ಲ ಬಾಸ್. ಅದನ್ನ ನಾನು ಕೇಳ್ಕೊಂಡ್ಬರ್ತೀನಿ ಬಾಸು. ಆಮೇಲೆ ನೀವು ಹೊರಗಡೆ ರೆಡಿ ಮಾಡೋರು ಬಾಸು. ಒಬ್ಬರಿಗಿಂತ ಇಬ್ರು ವಾಸಿ. ಆನೆ ತಳದಂಗಾಯ್ತು. ಇನ್ಸ್ಪೆಕ್ಟರ್, ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ? ಇನ್ನೂ ಟೆಸ್ಟ್ ಮಾಡ್ತಾವ್ರೆ. ಮಾಡ್ಲಿ ಚೆನ್ನಾಗ್ ಮಾಡ್ಲಿ. ಒಟ್ನಲ್ಲಿ ನನ್ ಮಗಳು ಹುಷಾರಾದ್ರೆ ಸಾಕು. ಅಲ್ವೇನ್ರಿ? ಅಯ್ಯೋ ಜನ್ಮನೇ